श्रीगुरुभ्यो नमः। हरिः ओम्। वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदतदधिकं ब्रह्मनारायणाख्यम्। श्रीगुरुभ्यो नमः। हरिः ओम्। ನಿನ್ನೆ ದಿನ ಉಪನ್ಯಾಸದಲ್ಲಿ ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂತಹ ಸ್ವಲ್ಪ ಬಾಗಿಲು ಮುಚ್ಚಿಬಿಡಿ. ನಿನ್ನೆಯಿಂದ ಉಪನ್ಯಾಸ ಪ್ರಾರಂಭವಾಗಿರ್ತಕ್ಕಂತಹ ವಿಷಯ ಸಂಗ್ರಹ ರಾಮಾಯಣ ಅಂತ. ಮೂಲ ರಾಮಾಯಣ, ವಾಲ್ಮೀಕಿ ಋಷಿಗಳು ಬರೆದಿರ್ತಕ್ಕಂತಹ ರಾಮಾಯಣ, ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂತಹ ಅನೇಕ ನಿರ್ಣಯಗಳನ್ನು ಸಂಗ್ರಹಿಸಿಕೊಂಡು ಬಿಟ್ಟು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಸಂಗ್ರಹ ರಾಮಾಯಣದಲ್ಲಿ ನಿನ್ನೆ ದಿನ ಮಂಗಳ ಪದ್ಯವನ್ನೆಲ್ಲವನ್ನು ಕೂಡ ಚಿಂತನೆ ಮಾಡ್ತಾ ಬಂದ್ವಿ. ಭಗವಂತನನ್ನು ಹೇಗೆ ಸ್ತೋತ್ರ ಮಾಡ್ತಾರೆ ಆ ನಾರಾಯಣ ಪಂಡಿತರು ಎನ್ನುವಂತಹ ಚಿಂತನೆಯನ್ನು ಮಾಡ್ತಾ ಬಂದ್ವಿ. ಅದೇ ವಿಧವಾಗಿ ವಾಯುದೇವರ 3 ಅವತಾರಗಳನ್ನು ಕೂಡ ಸ್ಮರಣೆ ಮಾಡ್ತಾ ಅವರ ಗುರುಗಳು ತಂದೆಯೂ ಆಗಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸ್ತೋತ್ರ ಮಾಡಿ ನಿನ್ನೆಗೆ ಆ ಮಂಗಳ ಪದ್ಯವನ್ನೆಲ್ಲವನ್ನು ಕೂಡ ಮುಗಿಸಿದ್ವಿ. ಇವತ್ತಿನಿಂದ ಆ ಸಂಗ್ರಹ ರಾಮಾಯಣದಲ್ಲಿ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಭಾಗಗಳನ್ನು ಚಿಂತನೆ ಮಾಡ್ತಾ ಬರೋಣ. ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣ ಗ್ರಂಥದ ಆರಂಭದಲ್ಲಿ ಪ್ರಥಮ ಸರ್ಗದಲ್ಲಿ ತಿಳಿಸಿಕೊಡುವಾಗ ಭಗವಂತ ಬ್ರಹ್ಮದೇವರಿಂದ ಹೇಗೆಲ್ಲ ಸೃಷ್ಟಿ ಮಾಡಿದ, ಆ ಸೃಷ್ಟಿ ಮಾಡಿ ಸೂರ್ಯವಂಶ ಹೇಗೆಲ್ಲ ಅಭಿವೃದ್ಧಿ ಆಯಿತು ಎನ್ನುವಂತಹ ವಿಷಯವನ್ನು ತಿಳಿಸಿಕೊಡ್ತಾ ಬರ್ತಾರೆ. ಏನು ಪುರುಷಸ್ಥ ಸಹಸ್ರಾಂಶಃ ಚತುರಃ ಚತುರಾನನಂ ಷಷ್ಟಾರಂ ಸೃಷ್ಟವಾನ್ ಸೋಪಿ ಬ್ರಹ್ಮದೇವ ಸುರಾನ್ ವಿಭಾನ್. ಆ ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ತನ್ನ ನಾಭಿಕಮಲದಿಂದ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಭಗವಂತ ಆ ಚತುರ್ಮುಖ ಬ್ರಹ್ಮದೇವರಿಗೆ ಆದೇಶ ಮಾಡ್ತಾನೆ, ಮುಂದಿನ ಸೃಷ್ಟಿಯನ್ನು ನೀನು ಪ್ರಾರಂಭ ಮಾಡಬೇಕು ಅಂತ. ಚತುರ್ಮುಖ ಬ್ರಹ್ಮದೇವರು ಆಯಿತು ಅಂತ ಹೇಳಿ ಮೊಟ್ಟ ಮೊದಲಿಗೆ 4 ಮಂದಿ ಋಷಿಗಳಿಗೆ ಜನ್ಮವನ್ನು ಕೊಡ್ತಾರೆ. ಸನಕಾದೀನ್ ಮುನೀನ್ ಸೃಷ್ಟ ಯೋಗಿನಃ ಅತಿ ವೀರಾಗಿಣಃ ಸೃಷ್ಟಾವಾನ್ ಉದ್ಯಮಾನ್ ದೃಷ್ಟ್ವಾ ಚಕ್ರೋದಃ ಅನುಕ್ರಮಿ ಪ್ರಿಯಃ. 4 ಮಂದಿ ಋಷಿಗಳಿಗೆ ಆ ಚತುರ್ಮುಖ ಬ್ರಹ್ಮದೇವರು ಜನ್ಮವನ್ನು ಕೊಡ್ತಾರೆ. ಅವರು ಯಾರವರು ಅಂತಂದರೆ ಸನಕಾದಿಗಳಿಗೆ ಜನ್ಮವನ್ನು ಕೊಡ್ತಾರೆ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂಥೇಳಿ 4 ಮಂದಿ ಋಷಿಗಳನ್ನು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಅವರಿಂದ ಏನಾದರೂ ಸೃಷ್ಟಿ ಪ್ರಾರಂಭವಾಗತ್ತಾ ಅಂಥೇಳಿ ನೋಡಿದರೆ ಅವರೆಲ್ಲರೂ ಕೂಡ ನಾವು ಭಗವಂತನ ತಪಸ್ಸಿಗಾಗಿ ಹುಟ್ಟಿದ್ದು ಹೊರತಾಗಿ ಈ ಸಂಸಾರದಲ್ಲಿ ನಾವು ಹೆಜ್ಜೆ ಇಡೋದಿಲ್ಲ ಅಂತ ತೀರ್ಮಾನ ಮಾಡಿ ಆ ಸನಕಾದಿ ಋಷಿಗಳು ಏನು ಮಾಡ್ತಾರೆ, ಬ್ರಹ್ಮದೇವರ ಮಾತಿಗೆ ಇಲ್ಲ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಹೋದಾಗ ಅನಂತರ ಚತುರ್ಮುಖ ಬ್ರಹ್ಮದೇವರಿಂದ ಉತ್ಪತ್ತಿಯಾದವರು ಮಹಾರುದ್ರದೇವರು. ರುದ್ರದೇವರನ್ನು ಸೃಷ್ಟಿ ಮಾಡಿ ರುದ್ರದೇವರಿಂದ ಏನಾದರೂ ಪ್ರಜೋತ್ಪತ್ತಿ ಆಗತ್ತಾ ಅಂತ ನೋಡಿದರೆ ಆ ರುದ್ರದೇವರಿಂದಲೂ ಕೂಡ ಯಾವುದೇ ವಿಧವಾದ ಪ್ರಜೋತ್ಪತ್ತಿ ಅನ್ನುವಂಥದ್ದು ಆಗುವುದಿಲ್ಲ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರು ಅನೇಕ ಭೂತ ಪ್ರೇತಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರಂತಾರೆ, ಇದು ನನಗೆ ಸಮ್ಮತವಾದ ಸೃಷ್ಟಿಯಲ್ಲ. ಪ್ರಜೆಗಳನ್ನು ಅನೇಕ ವಿಧವಾದ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕೇ ಬಿಟ್ಟರೆ ಜೀವಗಳಿಗೆ ವಿರುದ್ಧವಾಗಿರ್ತಕ್ಕಂಥವುಗಳು, ಜೀವಗಳಿಗೆ ಬಾಧಕವನ್ನು ಉಂಟು ಮಾಡುವಂತಹ ಪ್ರೇತಗಳನ್ನು ಸೃಷ್ಟಿ ಮಾಡೋದು ಇದು ಉಚಿತವಲ್ಲ ಅಂತ ಹೇಳಿ ರುದ್ರದೇವರಿಗೆ ಆದೇಶ ಮಾಡಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನೀನು ಈ ರುದ್ರ ನೀನು ಅದೇ ವಿಧವಾಗಿ ನಿನ್ನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ಅನೇಕ ಭೂತ ಪ್ರೇತಗಳನ್ನು ಕರ್ಕೊಂಡು ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ನೀನು ತಪಸ್ಸನ್ನು ಮಾಡ್ತಾ ಬಾ. ನೀ ಎಷ್ಟು ತಪಸ್ಸನ್ನು ಮಾಡ್ತೀಯೋ ಆ ತಪಸ್ಸಿಗೆ ಅನುಗುಣವಾಗಿ ಮುಂದೆ ನಿನಗೆ ಶೇಷನ ಪದವಿ ಸಿಗತ್ತೆ ಅಂತ ಹೇಳಿ ರುದ್ರದೇವರಿಗೆ ಆದೇಶ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು. ಈ ವಿಧವಾಗಿ ಸೃಷ್ಟಿಯನ್ನು ಮಾಡುವಾಗ ರುದ್ರದೇವರಿಂದಲೂ ಕೂಡ ಸೃಷ್ಟಿ ಎನ್ನುವಂಥದ್ದು ಮುಂದೆ ಒರೆಯುವುದಿಲ್ಲ. ಮುಂದೆ ಒರೆಯದೇ ಇದ್ದಾಗ ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತಂದರೆ, ಮರೀಚಿ ಮುಖ್ಯಾಹ ಮುನಯಃ ಪ್ರಾಣೇಭ್ಯ ಪ್ರಾಣಿನಾಂ ಗುರೋಃ ಅಜಾಯಂತ ಪ್ರಜಾವೃದ್ಧೈಃ ಬೀಜಾನೇವ ವನಸ್ಪತೇಃ. ಬೀಜಾನೇವ ವನಸ್ಪತೇಃ. ಒಂದು ಗಿಡ
ಆ ಗಿಡದಲ್ಲಿ ಅನೇಕ ಹಣ್ಣುಗಳು ಬೆಳೀತಾವೆ, ಆ ಹಣ್ಣಿನಲ್ಲಿ ಅನೇಕ ಬೀಜಗಳು ಇರ್ತವೆ. ಆದ್ದರಿಂದ ಹೇಗೆ ಎಲ್ಲ ಬೀಜಗಳಿಗೂ ಕೂಡ ಕಾರಣವಾದದ್ದು ಒಂದು ದೊಡ್ಡ ವೃಕ್ಷ ಅಂತ ಅನಿಸುತ್ತೋ, ಅದೇ ವಿಧವಾಗಿ ಎಲ್ಲ ಪ್ರಜೆಗಳಿಗೂ ಕೂಡ ಮೂಲ ಪ್ರಭೃತಿಗಳು ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತಂದರೆ, ಮರೀಚಿ ಮುಖ್ಯಾಹ ಮುನಯಃ, ಅನೇಕ ಮಂದಿ ಋಷಿಗಳನ್ನು ತಾವು ಸೃಷ್ಟಿ ಮಾಡ್ತಾರೆ. ಮರೀಚಿ, ಅಂಗೀರಸ, ಅಗಸ್ತ್ಯ, ಪುಲಹ, ಕರ್ತು, ದಕ್ಷ, ವಸಿಷ್ಠ, ನಾರದ ಅಂಥೇಳಿ 10 ಮಂದಿ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಆ 10 ಮಂದಿ ಋಷಿಗಳಲ್ಲೇ ಒಬ್ಬರಾಗಿರ್ತಕ್ಕಂಥವರು ಮರೀಚಿ ಋಷಿಗಳು. ಆ ಮರೀಚಿ ಋಷಿಗಳಿಂದಲೇ ಈ ರಾಮಾವತಾರ ಅಂದರೆ ರಾಮನ ಅವತಾರ ಆದದ್ದು ಮರೀಚಿ ಋಷಿಗಳ ವಂಶದಲ್ಲಿ. ಆ ವಂಶದ ಚರಿತ್ರೆಯನ್ನು ತಿಳಿಸಿಕೊಡುವಾಗ ಬ್ರಹ್ಮದೇವರಿಂದ ಉತ್ಪತ್ತಿಯಾಗಿರ್ತಕ್ಕಂಥವರು ಮೊಟ್ಟ ಮೊದಲು ಬ್ರಾಹ್ಮಣ ಒಂದು ವಂಶದಲ್ಲಿ ಯಾರು ಮೊದಲು ಅವತಾರ ಮಾಡಿದ್ದು ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಮರೀಚಿ ಋಷಿಗಳು ತಾವು ಹುಟ್ಟುತ್ತಾರಂತೆ. ಮರೀಚಿ ಋಷಿಗಳು ಹುಟ್ಟಿದಾಗ ಆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರಿಗೆ ಆದೇಶ ಮಾಡ್ತಾರೆ, ಅಲಂ ಪ್ರಜಾಭಿಹಿ ಸೃಷ್ಟಾಭಿಹಿ ಈದೃಶೀಭಿಹಿ ಸುರೋತ್ತಮ, ಇಂತಹ ಅನೇಕ ವಿಧವಾದ ಭೂತ ಪ್ರೇತಗಳನ್ನು ಕರ್ಕೊಂಡು ಹೋಗುವಂತೆ ಹೇಳಿ 10 ಮಂದಿ ಋಷಿಗಳಿಗೆ ಪ್ರಜೋತ್ಪತ್ತಿಯನ್ನು ಮಾಡಿ ಅವುಗಳಲ್ಲೇ ಒಬ್ಬರಾಗಿರ್ತಕ್ಕಂಥವರು ಮರೀಚಿ ಋಷಿಗಳು. ಆ ಮರೀಚಿ ಋಷಿಗಳಲ್ಲಿ ಯಾರು ಹುಟ್ಟುತ್ತಾರೆ ಮುಂದೆ ಅನ್ನೋದನ್ನು ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ಮರೀಚೇಹೇ ಕಶ್ಯಪೋ ಜಗ್ನೆ ಬೀಜಂ ಸರ್ವ ಜಗತ್ತರೋಹೋ ವಿವಸ್ವಾಂಸ್ತು ತಥೋದಿತ್ಯಾಹ ಅರಣ್ಯಾಮಿವ ಪಾವಕಃ. ಅರಣ್ಯಾಮಿವ ಪಾವಕಃ, ಅರಣ್ಯ ಅಂತಂದರೆ ಅಗ್ನಿ. ಆ ಅಗ್ನಿಯಲ್ಲಿ ಒಂದು ಕಟ್ಟಿಗೆ, ಆ ಕಟ್ಟಿಗೆಗೆ ನಾವು 2 ಕಟ್ಟಿಗೆಯನ್ನು ಮಥನ ಮಾಡಿದಾಗ ಬಿದಿರು ಕಟ್ಟಿಗೆಗಳು ಎರಡೂ ಕೂಡ ಘರ್ಷಣೆವಾದಾಗ ಆ ಘರ್ಷಣೆಯಿಂದ ಒಂದು ಬೆಂಕಿ ಉತ್ಪತ್ತಿಯಾಗತ್ತೆ. ಅರಣ್ಯಾಮಿವ ಪಾವಕಃ, ಅಗ್ನಿ ಸ್ವಾಭಾವಿಕವಾಗಿ ಕಟ್ಟಿಗೆಯಲ್ಲಿ ಇರ್ತಕ್ಕಂಥದ್ದು ನಮಗೆ ಕಾಣುವುದಿಲ್ಲ, ಆದರೆ ಮಥನ ಆದಾಗ ಮಾತ್ರ ಪಾವಕಃ ಅಗ್ನಿ ಎನ್ನುವಂಥದ್ದು ಹೇಗೆ ಕಾಣುತ್ತೋ ಹಾಗೆ ಬ್ರಹ್ಮದೇವರಿಂದ ಸೃಷ್ಟರಾಗಿರ್ತಕ್ಕಂತಹ ಮರೀಚಿ ಋಷಿಗಳು ಅವರು ಎಲ್ಲ ಜಗತ್ತಿಗೂ ಕೂಡ ಮುಖ್ಯ ಆಧಾರಭೂತರಾದವರು. ಅಂತಹ ಆಧಾರಭೂತರಾಗಿರ್ತಕ್ಕಂತಹ ಮರೀಚಿ ಋಷಿಗಳು ಏನು ಮಾಡ್ತಾರೆ ಅಂತಂದರೆ ಒಬ್ಬ ಮಗನಿಗೆ ಜನ್ಮವನ್ನು ಕೊಡ್ತಾರೆ. ಅವರೇ ಕಶ್ಯಪ ಋಷಿಗಳು. ಕಶ್ಯಪ ಋಷಿಗಳು ಮರೀಚಿ ಋಷಿಗಳ ಮಕ್ಕಳು. ಆ ಮರೀಚಿ ಋಷಿಗಳಿಂದ ಯಾರು ಉತ್ಪತ್ತಿ ಆಗ್ತಾರೆ? ಕಶ್ಯಪ ಋಷಿಗಳು ಹುಟ್ಟುತ್ತಾರೆ. ಆ ಕಶ್ಯಪ ಋಷಿಗಳು ವಿಶೇಷವಾಗಿ ಭಾರಿ ದೊಡ್ಡ ಜ್ಞಾನಿಗಳು. ಕಶ್ಯಪ ಋಷಿಗಳು ಎಷ್ಟು ಅಂತಂದರೆ ಅಂತಹ ಕಶ್ಯಪ ಋಷಿಗಳಲ್ಲೇ ಭಗವಂತ 3 ಬಾರಿ ಅವತಾರ ಮಾಡ್ತಾನೆ. ಒಂದು ಮೊದಲನೇದಾಗಿ ಭಗವಂತ ಅವನಿಗೆ ಆದೇಶ ಮಾಡಿ ಕೃಷ್ಣಿ ಎನ್ನುವಂತಹ ಗರ್ಭದಲ್ಲಿ ಭಗವಂತ ತಾನು ಉತ್ಪತ್ತಿ ಆಗ್ತಾನೆ. ಅದು ಮೊದಲನೇ ಭಗವಂತನ ಅವತಾರ, ಕೃಷ್ಣಿ ಗರ್ಭ ಅಂತ ಕರೀತಾರೆ ಭಗವಂತನಿಗೆ. 2ನೇ ಬಾರಿ ಕಶ್ಯಪ ಋಷಿಗಳಲ್ಲಿಯೇ ವಾಮನನಾಗಿ ಭಗವಂತ ಅವತಾರ ಮಾಡಿದ. 3ನೇದಾಗಿ ಅದೇ ಕಶ್ಯಪರೇ ವಸುದೇವನಾದಾಗ ಕೃಷ್ಣನಾಮಕನಾದ ಭಗವಂತ ಅವರಲ್ಲಿ ಅವತಾರ ಮಾಡಿದ. ಆದ್ದರಿಂದ ಕಶ್ಯಪ ಮತ್ತು ಅದಿತಿ ಋಷಿಗಳ ದಂಪತಿಗಳಲ್ಲಿ ಭಗವಂತ 3 ಬಾರಿ ಅವತಾರ ಮಾಡಿ ಅವರನ್ನು ಅನುಗ್ರಹ ಮಾಡಿರ್ತಕ್ಕಂತಹ ಇತಿಹಾಸ ನಾವು ಭಾಗವತದಲ್ಲಿ ಕೇಳುತ್ತೇವೆ. ಅಂತಹ ಕಶ್ಯಪ ಋಷಿಗಳು ಯಾರಿಂದ ಉತ್ಪತ್ತಿಯಾದರೂ ಇಂತಹ ಮರೀಚಿ ಋಷಿಗಳಿಂದ ಕಶ್ಯಪ ಋಷಿಗಳು ತಾವು ಹುಟ್ಟುತ್ತಾರೆ. ಹುಟ್ಟಿದಾಗ ಆ ಕಶ್ಯಪ ಋಷಿಗಳಲ್ಲಿ ಯಾರು ಹುಟ್ಟಿದರು ಇದನ್ನೆಲ್ಲ ತಿಳ್ಕೊಳ್ಬೇಕು ನಾವು. ಸುಮ್ಮನೆ ದಶರಥ ರಾಜ ಹುಟ್ಟಿದ, ದಶರಥ ರಾಜನಲ್ಲಿ ರಾಮ ಹುಟ್ಟಿದ, ರಾಮನಿಗೂ ಸೀತೆಗೂ ವಿವಾಹವಾಯಿತು, ಇಷ್ಟು ಮಾತ್ರ ತಿಳ್ಕೊಳ್ಬಾರ್ದು. ಆ ರಾಮನ ಚರಿತ್ರೆ ಎಲ್ಲಿಂದ ಪ್ರಾರಂಭವಾಯಿತು, ಯಾರ್ಯಾರು ಅವರ ಪೂರ್ವಿಕರು, ಅದನ್ನೆಲ್ಲವನ್ನು ಕೂಡ ನಾವು ಅವಲೋಕನೆ ಮಾಡಿದಾಗ ನಿಜವಾಗಿಯೂ ಕೂಡ ಅಂತಹ ಮಹನೀಯರು ಹೇಗೆಲ್ಲ ಜೀವನವನ್ನು ಮಾಡಿ ತಾವು ಭಗವಂತನ ಸೇವೆ ಮಾಡಿದವರು ಅನ್ನುವಂತಹ ತತ್ವ ನಮಗೆ ಅರ್ಥವಾಗತ್ತೆ. ಆದ್ದರಿಂದಾಗಿ ಆ ಮರೀಚಿ ಋಷಿಗಳ ಮಕ್ಕಳು ಆ ಕಶ್ಯಪ ಋಷಿಗಳು. ಆ ಕಶ್ಯಪ ಋಷಿಗಳು ಇನ್ನೊಬ್ಬ ಮಗನಿಗೆ ಜನ್ಮವನ್ನು ಕೊಡ್ತಾರೆ. ಯಾರವರು ಅಂತಂದರೆ ಶ್ರಾದ್ದದೇವ ಹ್ವಯೋದೇವ ಮನುಸೂರ್ಯ ವಿವಸ್ವತಃ ಇಕ್ಷ್ವಾಕು ಮುಖ್ಯ ಯಂತಾದ್ಯೈಹಿ ನರೇಂದ್ರ ಮಣಯೋ ವಿಭುಹು. ಆ ಕಶ್ಯಪ ಋಷಿಗಳು ಇನ್ನೊಬ್ಬ ಮಗನಿಗೆ ಜನ್ಮವನ್ನು ಕೊಡ್ತಾರೆ. ಅವರು ಯಾರು ಅಂತಂದರೆ ಶ್ರಾದ್ದದೇವ ಅಂತೇಳಿ ಅವರಿಗೆ ಹೆಸರು. ಸೂರ್ಯ, ನಾವು ಏನು ಆದಿತ್ಯನನ್ನು ಕಾಣ್ತೇವೆ, ಸೂರ್ಯನನ್ನು ಕಾಣ್ತೇವೆ, ಆ ಸೂರ್ಯನೇ ಕಶ್ಯಪ ಋಷಿಗಳಲ್ಲಿ ತಾನು ಹುಟ್ಟಾನಂತೆ. ಯಾವ ಹೆಸರಿನಿಂದ ಹುಟ್ಟಾನೆ ಅಂತಂದರೆ ಶ್ರಾದ್ದದೇವ ಎನ್ನುವಂತಹ ಹೆಸರಿನಿಂದ ಸೂರ್ಯ ಕಶ್ಯಪ ಋಷಿಗಳ ಮಗನಾಗಿ ತಾನು ಹುಟ್ಟಾನೆ. ಆ ಶ್ರಾದ್ದದೇವ ಯಾರು ಅಲ್ಲ, ಇಡೀ ಈ ಮನ್ವಂತರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ವೈವಸ್ವತ ಮನು. ವೈವಸ್ವತ ಮನು ಅಧಿಪತಿ ಆ ಶ್ರಾದ್ದದೇವ. ಅದಕ್ಕೆ ನಾವು ಈ ಮನ್ವಂತರಕ್ಕೆ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡುವಾಗ ವೈವಸ್ವತ ಮನ್ವಂತರೇ, ಈ ಮನ್ವಂತರಕ್ಕೆ ಯಾರು ರಾಜ ಅಂತಂದರೆ ಈ ಶ್ರಾದ್ದದೇವನೇ ರಾಜ, ಸೂರ್ಯನೇ ರಾಜ.
ಆ ಕಶ್ಯಪ ಋಷಿಗಳ ಮಗನೇ ರಾಜ. ಆದ್ದರಿಂದಾಗಿ ಅಂತಹ ಶ್ರಾದ್ದದೇವ ವೈವಸ್ವತ ಮನು ಎನ್ನುವಂತಹ ಹೆಸರಿನಿಂದ ಕಶ್ಯಪ ಋಷಿಗಳ ಮಗನಾಗಿ ತಾನು ಜನ್ಮವನ್ನು ತೊಟ್ಟ. ಅಂತಹ ಶ್ರಾದ್ದದೇವನಲ್ಲಿ ವೈವಸ್ವತ ಮನುವಿನಲ್ಲಿ ಅನೇಕ ಮಂದಿ ರಾಜರ್ಷಿಗಳು ಉತ್ಪತ್ತಿ ಆಗ್ತಾ ಬರ್ತಾರೆ. ಇಕ್ಷ್ವಾಕು ಮುಖ್ಯ ಇಂದಾದ್ಯೈಹಿ ನರೇಂದ್ರ ಮಣಯೋ ವಿಭುವು. ಅನೇಕ ವಿಧವಾದ ರಾಜರ್ಷಿಗಳು ಹುಟ್ಟಾ ಬರ್ತಾರೆ, ಆ ವಂಶದಲ್ಲಿ ಉತ್ಪತ್ತಿ ಆಗ್ತಾ ಬರ್ತಾರೆ. ಆದ್ದರಿಂದ ರಾಮನ ವಂಶ ಯಾವುದು ಅಂದರೆ ಸೂರ್ಯವಂಶ ಅಂತ ಹೇಳ್ತೇವೆ. ಸೂರ್ಯವಂಶ ಯಾಕೆ ಅಂದರೆ ಆ ಸೂರ್ಯನೇ ಈ ರಾಜನಾಗಿ ತಾನು ಅವತಾರ ಮಾಡಿದ. ಯಾವ ರಾಜನಾಗಿ ಅವತಾರ ಮಾಡಿದ? ಸ್ವಯಂಭೂಮನುವನಾಗಿ ತಾನು ಅವತಾರ ಮಾಡಿದ. ಆದ್ದರಿಂದ ರಾಮನ ವಂಶ ಸೂರ್ಯವಂಶ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಸಿದ್ಧಿಯನ್ನ ಪಡೆದು ಆ ಸೂರ್ಯವಂಶವನ್ನ ಹೊಗಳ್ತಾ ಬರ್ತೇವೆ. ಅಂತಹ ಶ್ರಾದ್ದದೇವನೇ ವೈವಸ್ವತ ಮನುವಾಗಿ ತಾನು ಅವತಾರ ಮಾಡಿದ. ಅಂತಹ ಇಕ್ಷ್ವಾಕು, ದಿಲೀಪ ಮುಂತಾದ ದೊಡ್ಡ ದೊಡ್ಡ ರಾಜರ್ಷಿಗಳು ಆ ವಂಶದಲ್ಲಿ ಹುಟ್ಟಿ ಭಾರಿ ದೊಡ್ಡ ಪರಾಕ್ರಮಶಾಲಿಗಳಾಗಿ ಭೂಮಂಡಲವನ್ನ ಧರ್ಮದಿಂದ ಆಳ್ತಾ ಬಂದರು. ಭೂಮಂಡಲವನ್ನು ಆಳುವಾಗ ರಾಜನಿಗೆ ಅಹಂಕಾರ ಇರ್ತಿತ್ತ ಆಗಿನ ಕಾಲದಲ್ಲಿ. ಅಂದರೆ ಅಹಂಕಾರ ಇರ್ತಿರಲಿಲ್ಲ. ಬ್ರಾಹ್ಮಣರಲ್ಲಿ ಉನ್ನತವಾಗಿರ್ತಕ್ಕಂತಹ ಗೌರವ, ಪಶು ಪಕ್ಷಿಗಳಲ್ಲಿ ಅಷ್ಟೇ ಪ್ರೀತಿ, ಯಜ್ಞಯಾಗಾದಿಗಳಲ್ಲಿ ದಾನಗಳಲ್ಲಿ ಧರ್ಮದ ಬುದ್ಧಿ, ಇದನ್ನೆಲ್ಲವನ್ನೂ ಕೂಡ ಅಳವಡಿಸಿಕೊಂಡೇನೆ ಭೂಮಿಯನ್ನು ಪರಿಪಾಲನೆ ಮಾಡ್ತಾ ಇದ್ರೆ ಬಿಟ್ರೆ ಅಹಂಕಾರದಿಂದ ನಾನು ರಾಜ ಎನ್ನುವಂತಹ ದರ್ಪದಿಂದ ಯಾವತ್ತಿಗೂ ಕೂಡ ರಾಜರುಗಳು ಭೂಮಿಯನ್ನು ಆಳ್ತಾ ಇರಲಿಲ್ಲ. ಅಂತಹ ದೊಡ್ಡ ಧರ್ಮಿಷ್ಠರಾಗಿರ್ತಕ್ಕಂತಹ ರಾಜರ್ಷಿಗಳು ಆ ವಂಶದಲ್ಲಿ, ಸೂರ್ಯವಂಶದಲ್ಲಿ ಬೆಳೀತಾ ಬರ್ತಾರೆ. ಹರಾಣಾಂ ಇವ ಶುಭ್ರಾಣಾಂ ಭೂಪಾನಾಂ ಭೂರಿ ತೇಜಸಾಂ ಸಂತತ್ಯ ನಾಯಕಚ್ಛೇಯ ರಾಜ ದಶರಥೋಭವತ್. ಅನಂತರ ಈ ವಂಶದಲ್ಲಿ ಅನೇಕರು ಉತ್ಪತ್ತಿ ಆಗ್ತಾ ಬರುವಾಗ ಒಂದು ಎಲ್ಲ ರಾಜರುಗಳ ಗುಂಪು ಹೇಗಿತ್ತು ಅಂತಂದರೆ ನಾರಾಯಣ ಪಂಡಿತರು ವರ್ಣನೆಯನ್ನು ಮಾಡ್ತಾರೆ. ಹೇಗಿತ್ತು ಅವರೆಲ್ಲರೂ ಕೂಡ, ಹೇಗಿದ್ರು ಅಂತಂದರೆ ಹಾರಾಣಾಮಿವ ಶುಭ್ರಾಣಾಂ, ಶುಭ್ರವಾಗಿರ್ತಕ್ಕಂತಹ ಮುತ್ತಿನ ಹಾರ ಚೆನ್ನಾಗಿ ಜೋಡಿಸ್ತಾ ಒಂದು ಹಾರವನ್ನು ಮಾಡಿದರೆ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ಎಲ್ಲ ಮುತ್ತುಗಳು ಕೂಡ ಒಂದೇ ಸೈಜಲ್ಲಿ ಇದ್ದುಕೊಂಡು ಒಂದು ದಾರದಲ್ಲಿ ಪೋಣಿಸಿದಾಗ ಆ ಹಾರ ಎಷ್ಟು ಚೆನ್ನಾಗಿ ಕಾಣಬೇಕೋ, ಎಲ್ಲ ರಾಜಋಷಿಗಳಿಂದ ಕೂಡಿರ್ತಕ್ಕಂತಹ ವಂಶ ಮುತ್ತಿನ ಹಾರದಂತೆ ಭಾರಿ ಅದ್ಭುತವಾದ ವಂಶವಾಗಿತ್ತಂತೆ. ಆದರೆ ಆ ವಂಶದಲ್ಲಿ ಮುಂದೆ ಉತ್ಪತ್ತಿ ಆಗ್ತಾ ಯಾರು ಬಂದರು ಅಂತಂದರೆ ಸಂತತ್ಯ ನಾಯಕಚ್ಛೇಯ ರಾಜ ದಶರಥೋ ಅಭವತ್. ಆ ವಂಶದಲ್ಲಿ ದಶರಥ ಎನ್ನುವಂತಹ ರಾಜ ತಾನು ಹುಟ್ಟಿದ. ಆ ದಶರಥ ರಾಜ ಹೇಗಿದ್ದಾನೆ ಅಂತಂದರೆ ನಾಯಕ ಮಣಿಯಂತೆ ಇದ್ದಾನಂತೆ. ನಾಯಕ ಮಣಿ ಅಂತಂದರೆ ಒಂದು ಹಾರವನ್ನು ಹಾಕೊಳ್ತೇವೆ, ಆ ಹಾರಕ್ಕೆ ಒಂದು ಡಾಲರ್ ಅಂತೆ ಹಾಕೊಳ್ತೇವೆ. ಆ ಡಾಲರ್ ಹಾಕೊಂಡಾಗ ಮಾತ್ರ ಆ ಹಾರಕ್ಕೆ ಶೋಭೆ. ಇಲ್ಲ ಬರೀ ಸುಮ್ಮನೆ ಹಾರ ಹಾಕೊಂಡ್ರೆ ಅಷ್ಟೇನು ಚಂದ ಕಾಣೋದಿಲ್ಲ ಅಲ್ವಾ. ಒಂದು ಹಾರ ಹಾಕೊಂಡಾಗ, ಒಂದು ಡಾಲರ್ ಹಾಕೊಂಡಾಗ ಆ ಡಾಲರ್ಗೆ ಎಷ್ಟು ಚೆನ್ನಾಗಿ ಪ್ರಕಾಶವಂತವಾಗಿರುತ್ತೋ ಹಾಗೆ ಎಲ್ಲ ರಾಜರುಗಳು ಹಾರದಂತೆ ಇದ್ರೂ ಕೂಡ ನಾಯಕ ಮಣಿಯಂತೆ ಇರ್ತಕ್ಕಂಥವನು ಯಾರು ಅಂದರೆ ಈ ದಶರಥ ಮಹಾರಾಜ. ಅಷ್ಟು ಪರಾಕ್ರಮಶಾಲಿಯಾಗಿದ್ದಂತೆ. ದಶಸು ದಿಕ್ಷು ರಥಃ ಯಶಸಃ ದಶರಥಃ. ಅವನ ಪರಾಕ್ರಮ ಎಂಥದ್ದು ಅಂತಂದರೆ ಶತ್ರುಗಳು 10 ದಿಕ್ಕಿನಿಂದಲೂ ಆಕ್ರಮಿಸಬಹುದು. 10 ದಿಕ್ಕಿನಿಂದಲೂ ಕೂಡ ದಶರಥ ಮಹಾರಾಜ ಶತ್ರುಗಳನ್ನ ತಾನು ಗೆಲ್ತಾ ಇದ್ದಂತೆ. 8 ದಿಕ್ಕುಗಳು, ಕೆಳಗಿನ ಅಧೋಲೋಕ, ಊರ್ಧ್ವಲೋಕ, ಯಾವುದೇ ಲೋಕದಿಂದ ಶತ್ರುಗಳು ಅವನ ಮೇಲೆ ಆಕ್ರಮಣಕ್ಕೆ ಬಂದರೂ ಕೂಡ ಏಕಕಾಲದಲ್ಲೇ 10 ದಿಕ್ಕನ್ನು ಕೂಡ ನಿಯಂತ್ರಣೆ ಮಾಡುವಂತಹ ಶಕ್ತಿ ದಶರಥ ರಾಜನಿಗಿತ್ತಂತೆ. ಅಷ್ಟು ಬಿಲ್ಲಿನ ಒಂದು ಪಾಂಡಿತ್ಯವನ್ನ ತಾನು ಹೊಂದಿದ್ದ ದಶರಥ. ಅದಕ್ಕೋಸ್ಕರವೇ ತನ್ನ ಪೂರ್ವಿಕರವನಿಗೆ ದಶರಥ ಅಂತ ಹೇಳಿ ನಾಮಕರಣವನ್ನ ಮಾಡಿದರು. ಅಂತಹ ದಶರಥ ಮಹಾರಾಜ ನಾಯಕನಾಗಿ ತಾನು ವಾಸ ಮಾಡ್ತಾ ಬಂದ. ನಾಯಕನಾಗಿ ವಾಸ ಮಾಡುವಾಗ ಆ ದಶರಥ ಮಹಾರಾಜನ ರಾಜ್ಯಭಾರವಾದರೂ ಹೇಗಿತ್ತು, ತಾನು ರಾಜ್ಯವನ್ನು ಪರಿಪಾಲನೆ ಮಾಡುವಾಗ ಹೇಗೆಲ್ಲ ಭೂಮಿಯನ್ನು ಪರಿಪಾಲನೆ ಮಾಡಿದ ಅಂತಂದರೆ ಅಯೋಧ್ಯಾನಾಂ ನಗರೀಂ ಏಧ್ಯ ಉದ್ಯವಾಸ ಪಾರ್ಥಿವ ಅತ್ರಾಯತ್ಯೆ ಗಜಧ್ಯೇಯ ಸಪ್ತದ್ವೀಪವತೀಂ ವಿಭುಂ. ಸಪ್ತದ್ವೀಪ, 7 ದ್ವೀಪಗಳಿಂದ ಕೂಡಿರತಕ್ಕಂತಹ ಈ ಭೂಮಂಡಲ ಏನಿದೆ, ಈ ಭೂಮಂಡಲವನ್ನ ಏಕಚಕ್ರಾಧಿಪತಿಯಾಗಿ ತಾನು ಒಬ್ಬನೇ ಇಡೀ ಭೂಮಂಡಲವನ್ನು ತಾನು ಆಳ್ತಾ ಇದ್ದಂತೆ. ಒಂದು ಕೇವಲ ಒಂದು ರಾಜ್ಯವೋ ಒಂದು ದೇಶವನ್ನೋ ಆಳ್ತಾ ಇರಲಿಲ್ಲ. 7 ಸಪ್ತದ್ವೀಪಗಳಿಂದ ಕೂಡಿರ್ತಕ್ಕಂತಹ ಈ ಇಡೀ ಭೂಮಂಡಲವನ್ನ ತಾನು ಏಕಚಕ್ರಾಧಿಪತಿಯಾಗಿ ಅವನು ಈ ಭೂಮಂಡಲವನ್ನ ತಾನು ಆಳ್ತಾ ಇದ್ದಂತೆ. ಆಗಿನ ಕಾಲದಲ್ಲಿ ಒಂದೊಂದು ದಿಕ್ಕಿಗೆ, ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬ ರಾಜರುಗಳಿರ್ತಾ ಇದ್ರು. ಅವರೆಲ್ಲರೂ ಕೂಡ ಸಾಮಂತ ರಾಜರುಗಳಂತೆ ಇದ್ರಂತೆ. ಹೇಗೆ ಅಂತಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್, ಯಾರಾದರೂ ಒಬ್ಬ ವ್ಯಾಪಾರಸ್ಥ, ಅವನು ಸಂಪಾದನೆ ಮಾಡಿರ್ತಕ್ಕಂತಹ ಹಣದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಟ್ಯಾಕ್ಸ್ ಅಂತೆ ಕಟ್ಟಬೇಕು, ಇಲ್ಲ ಅಂದರೆ ಸರ್ಕಾರ ಕೇಳೋದಿಲ್ಲ. ಹಾಗೆ ಆ ಸಾಮಂತ ರಾಜರು ಏನೇನೆಲ್ಲ ಸಂಪಾದನೆ ಮಾಡಿರ್ತಾರಲ್ವ,
ಆ ಹಣದಲ್ಲಿ ಸ್ವಲ್ಪ ಕಪ್ಪು ಹಣವನ್ನು ಪ್ರತಿಯೊಬ್ಬರೂ ಕೂಡ ತಂದು ಸಮರ್ಪಣೆ ಮಾಡೋದು ಯಾರಿಗೆ ಅಂತಂದರೆ ಈ ದಶರಥ ಮಹಾರಾಜನಿಗೆ ಸಮರ್ಪಣೆ ಮಾಡ್ತಾ ಇದ್ದಂತೆ. ಅಷ್ಟು ಎಲ್ಲರನ್ನೂ ನಿಗ್ರಹ ಮಾಡಿಕೊಂಡು ಬಿಟ್ಟು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ ದಶರಥ ಮಹಾರಾಜ ಏಕಚಕ್ರಾಧಿಪತಿಯಾಗಿ ಈ ಭೂಮಂಡಲವನ್ನು ತಾನು ಆಳ್ತಾ ಇದ್ದಂತೆ. ಆಳ್ತಾ ಇರುವಾಗ ವದಾನ್ಯೇನ ಪ್ರವೀಣೇನ ತೇನ ಕಚ್ಚಿನ್ನ ಲಕ್ಷಿತಃ ಪ್ರತಿಗ್ರಹಣಹಾರ್ತಿ ವಿಮುಖ್ಯ ವಿಗ್ರಹಾರ್ತಿ ತಥೋನ್ಮುಖ. ಇಂತಹ ದಶರಥ ಮಹಾರಾಜ ಮುಂದೆ ಹೇಗೆಲ್ಲ ಜೀವನವನ್ನು ಮಾಡಿದ ಅಂತಂದರೆ, ಉದಾರ ಜೀವಿ. ಯಾರೇ ಅವನ ಹತ್ರ ಬಂದು ಏನಾದರೂ ದಾನ ಕೊಡಿ ಅಂತ ಕೇಳಿದ್ರು ಅಂತಂದರೆ ಇಲ್ಲ ಅಂತ ಹೇಳೋರನ್ನು ವಾಪಸ್ಸು ಕಳಿಸ್ತಾ ಇರಲಿಲ್ಲ. ಅವನ ಹತ್ರ ಯಾರೇ ದಾನಕ್ಕೆ ಬಂದರೂ ಕೂಡ ಖಾಲಿ ಕೈಯಿಂದ ಹೋದದ್ದಂತ ಇಲ್ವೇ ಇಲ್ಲ. ಯಾರಿಗಾದರೂ ಏನಾದರೂ ಕೊಟ್ಟೇ ಕಳಿಸ್ತಾ ಇದ್ದ ಬ್ರಾಹ್ಮಣರುಗಳಿಗೆ. ಆದ್ದರಿಂದಾಗಿ ಅಷ್ಟು ಉದಾರ ಬುದ್ಧಿಯಿಂದ ತಾನು ಜೀವನವನ್ನು ಮಾಡ್ತಾ ಇದ್ದ. ಎಲ್ಲ ನನಗೆ ಸಿಗಲಿ ಅನ್ನುವಂತಹ ಸ್ವಾರ್ಥ ದಶರಥ ರಾಜನಲ್ಲಿ ಇರಲಿಲ್ಲ. ಅಷ್ಟು ಉದಾರದಿಂದ ದಾನವನ್ನೂ ಮಾಡ್ತಾ ಇದ್ದ. ಪ್ರತ್ಯಗ್ರಾರ್ತಿ ವಿಮುಖತಃ, ಯಾರ್ಯಾರೋ ಅವನ ಮೇಲೆ ಆಕ್ರಮಣಕ್ಕಾಗಿ ಬರ್ತಾರೆ, ಅವರು ಸುಮ್ಮನೆ ಹಾಗೆ ವಾಪಸ್ ಹೋದ್ರಂತೆ ಇಲ್ವೇ ಇಲ್ಲ. ಎಲ್ಲರೂ ಕೂಡ ದಶರಥ ರಾಜನ ಮುಂದೆ ಯಾರಾದರೂ ಯುದ್ಧಕ್ಕೆ ಬಂದರೆ ತಲೆ ತೆಗ್ಗಿಸ್ಕೊಂಡೇ ಹೋಗಬೇಕೇ ಬಿಟ್ಟರೆ ತಲೆ ಎತ್ತಿ ಹೋದದ್ದು ಇತಿಹಾಸವೇ ಇಲ್ಲ. ಅಷ್ಟು ದೊಡ್ಡ ಪರಾಕ್ರಮಿ ಆಗಿದ್ದ, ಅಷ್ಟೇ ದೊಡ್ಡ ರಾಜ, ದಾನಿಯೂ ಆಗಿದ್ದ. ಇಂತಹ ದಾನದಿಂದ ಪರಾಕ್ರಮದಿಂದ ಭೂಮಿಯನ್ನ ಸ್ವಚ್ಛಂದವಾಗಿ ತಾನು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಂತೆ. ಆದರೆ ಇಷ್ಟೆಲ್ಲ ಭಗವಂತ ಸಂಪತ್ತನ್ನು ಕೊಟ್ಟಿದ್ದ. ಶತ್ರುಬಾಧೆ ಇರಲಿಲ್ಲ, ಯಾವುದೇ ವಿಧವಾದ ಕೊರತೆ ಇರಲಿಲ್ಲ ರಾಜ್ಯದಲ್ಲಿ. ಎಲ್ಲರೂ ಕೂಡ ಸ್ವಚ್ಛಂದ ಆನಂದದಿಂದ ಇದ್ರು. ಆದರೆ ರಾಜನಿಗೆ ಒಂದೇ ಒಂದು ಲೋಪ ಇತ್ತಂತೆ. ಏನದು ಲೋಪ ಅಂತಂದ್ರೆ, ಅಪುತ್ರತ್ವಂ ವಿನಾ ರಾಜ್ಞಃ ಕಿಂಚಿನ್ನ ವೃಕ್ಷೈ ದೂಷಣಂ ಲೋಕಾಭಿನ್ನಂತೋ ಯದ್ವತ್ ಶಶಾಂಕಸ್ಯ ವಿಶಸಂ ವಿನಾ. ಶಶಾಂಕಸ್ಯ ಶತಂ ವಿನ ಶಶಂ ವಿನ. ಶಶಾಂಕ ಒಂದು ಚಂದ್ರನಲ್ಲಿ ವಾಸ್ತವಿಕವಾಗಿ ಕಳಂಕ ಎನ್ನುವಂಥದ್ದೇ ಇಲ್ಲ. ಅಂದರೆ ಕಪ್ಪು ಚುಕ್ಕಿ ನಾವೇನು ಕಾಣ್ತೇವೆ ಅದು ಭೂಮಿಯ ನೆರಳದು, ಅಷ್ಟೇ ಬಿಟ್ಟರೇನೆ ಸ್ವಾಭಾವಿಕವಾಗಿ ಚಂದ್ರನಲ್ಲಿ ಯಾವುದೇ ದೋಷಗಳಿಲ್ಲ. ಸ್ವಚ್ಛಂದವಾದ ಸ್ವರೂಪ ಚಂದ್ರನ ಸ್ವಭಾವ. ಆದರೂ ಕೂಡ ಹುಣ್ಣಿಮೆಯ ಚಂದ್ರನ ನೋಡುವಾಗ ಮಧ್ಯದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕಿಯ ಹಾಗೆ ಕಾಣ್ತದೆ. ಅದು ಚಂದ್ರನದ್ದೇ ಸ್ವಭಾವ ಅಂತ ಮೊದಲನೇ ಬಾರಿ ನೋಡ್ಕೊಳ್ಳೋರಿಗೆ ಹೇಗೆ ಕಾಣಿಸುತ್ತೋ, ಸ್ವಚ್ಛಂದವಾದ ಜೀವನವನ್ನು ಮಾಡ್ತಾ ಇರ್ತಕ್ಕಂತಹ ದಶರಥ ಮಹಾರಾಜನ ಜೀವನದಲ್ಲಿ ಎಲ್ಲವನ್ನೂ ತಾನು ಕಂಡರೂ ಕೂಡ ಒಂದು ಮಾತ್ರ ಲೋಪ ಇತ್ತಂತೆ, ಅಪುತ್ರತ್ವಂ. ಅವನಿಗೆ ಮದುವೆಯಾಗಿ ಅನೇಕ ದಿನಗಳಾದರೂ ಕೂಡ, ಅನೇಕ ವರ್ಷಗಳಾದರೂ ಕೂಡ ದಶರಥ ಮಹಾರಾಜನಿಗೆ ಸಂತಾನವೇ ಇರಲಿಲ್ಲ. ಸಂತಾನಹೀನನಾಗಿ ತಾನು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ ದಶರಥ ಮಹಾರಾಜ. ಈ ವಿಧವಾಗಿ ಚಂದ್ರನಲ್ಲಿ ಯಾವುದೇ ರೀತಿಯಾಗಿ ದೋಷವೇ ಇಲ್ವೋ, ದಶರಥ ಮಹಾರಾಜನಲ್ಲಿಯೂ ಕೂಡ ಕೊರತೆ ಇಲ್ಲ. ಆದರೂ ಕೂಡ ಚಂದ್ರನಲ್ಲಿ ಏನೋ ಒಂದು ಕಳಂಕ ಕಂಡಂತೆ ದಶರಥ ಮಹಾರಾಜನಲ್ಲಿ ಎಲ್ಲ ಸಂಪತ್ತಿದ್ರೂ ಕೂಡ ಮಕ್ಕಳು ಸಂತಾನ ಇಲ್ಲ ಎನ್ನುವಂತಹ ಕೊರತೆ ಅವನನ್ನು ಭಾರಿ ಕಾಡ್ತಾ ಇತ್ತಂತೆ. ಇಂತಹ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಸ್ವಪ್ರಾಪ್ಯ ತುಂತುಂ ಭಾರ್ಯಾಸ್ತು ತ್ರಿಶತ್ವಂ ಅಚಿಂತಯತ್ ತತ್ವನಿರ್ಣಯ ಪ್ರಾಪ್ಯತ್ವಂ ತ್ರಯಾ ಮೀಮಾಂಸಕೋ ಯಥಾ. ತತ್ವನಿರ್ಣಯ ಪ್ರಾಪ್ಯತ್ವಂ, ಅನೇಕ ವೇದ ಮಂತ್ರಗಳನ್ನು ಅಧ್ಯಯನ ಮಾಡ್ತಾನೆ ಒಬ್ಬ ವ್ಯಕ್ತಿ. ಅನೇಕ ವಿಧವಾದ ಭಗವಂತನ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾನೆ. ತಾನು ಎಷ್ಟೇ ಅಧ್ಯಯನ ಮಾಡಿದ್ರೂ ಕೂಡ ತತ್ವನಿರ್ಣಯ, ಅವನಿಗೆ ಭಗವಂತನ ತತ್ವಜ್ಞಾನ ಸುಲಭವಾಗಿ ಅರ್ಥ ಆಗುವುದಿಲ್ಲ. ಸುಲಭವಾಗಿ ಅರ್ಥ ಆಗದೇ ಇರತಕ್ಕಂತಹ ವ್ಯಕ್ತಿ ಬಳಲ್ತಾ ಭಗವಂತನ ಜ್ಞಾನವನ್ನು ತಿಳಿಬೇಕು ಅಂತ ಇರ್ತಕ್ಕಂತಹ ಬಯಕೆ ಉಳ್ಳಂತಹ ಮನುಷ್ಯ ಎಷ್ಟೆಲ್ಲ ವ್ಯಥೆಯನ್ನು ಪಡ್ತಾನೋ. 3 ಮಂದಿ ಹೆಣ್ಣು ಮಕ್ಕಳಿಂದ ವಿವಾಹಿತನಾದರೂ ಕೂಡ ದಶರಥ ಮಹಾರಾಜ ಅವರಲ್ಲಿ ಮಕ್ಕಳನ್ನು ಕಾಣದೇ ಇರೋದ್ರಿಂದಾಗಿ ತತ್ವನಿರ್ಣಯವನ್ನ ಅವಲಂಬಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆ ಭಗವಂತನ ತತ್ವಜ್ಞಾನವನ್ನು ಹೊಂದದೇ ಇದ್ದಾಗ ಎಷ್ಟು ವ್ಯಥೆಯನ್ನು ಪಡಬೇಕೋ, ದಶರಥ ಮಹಾರಾಜನು ಕೂಡ 3 ಮಂದಿ ಹೆಣ್ಣು ಮಕ್ಕಳಲ್ಲಿ ಸಂತಾನ ಇಲ್ಲದೇನೆ ಅಷ್ಟೇ ವ್ಯಥೆಯನ್ನು ತಾನು ಪಡ್ತಾ ಇದ್ದಂತೆ. ವ್ಯಥೆಯನ್ನು ಪಡ್ತಾ ಒಂದು ದಿನ ತೀರ್ಮಾನಕ್ಕೆ ಬಂದ. ಇದು ಹಾಗೆ ಸುಮ್ಮನೆ ಕೊಡೋದಲ್ಲ ಅಂತ ತೀರ್ಮಾನಕ್ಕೆ ಬಂದು, ಮಂತ್ರಿಣ ಸಮಂತ್ರಾದೀನ್ ಆಹೂಯೇತ್ಥಾಶ್ವ ಮಂತ್ರಯತ್ ಅಪುತ್ರತ್ವ ಜ್ವರಾತ್ ಸತ್ರಃ ಸರ್ವತ್ರ ರುಚಿಮಾನ್ ನೃಪಃ. ಆ ದಶರಥ ಮಹಾರಾಜ ಆಲೋಚನೆ ಮಾಡಿದ, ಹೀಗೆ ಸುಮ್ಮನೆ ಕೂತ್ರೆ ನಡೆಯುವುದಿಲ್ಲ. ಆದ್ದರಿಂದ ಏನು ಮಾಡಿದ, ಮಂತ್ರಾಲೋಚನೆ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿ ತನ್ನ ಮಂತ್ರಿವರ್ಗದವರನ್ನೆಲ್ಲರನ್ನೂ ಕೂಡ ಕರೀತಾನಂತೆ. ಆ ಮಂತ್ರಿಗಳಲ್ಲೇ ಉತ್ತಮನಾಗಿರ್ತಕ್ಕಂತಹ ಮಂತ್ರಿ ಯಾರು ಅಂದರೆ ಸುಮಂತ್ರ. ಸುಮಂತ್ರ ಎನ್ನುವಂತಹ ದೊಡ್ಡ ಜ್ಞಾನಿ ದಶರಥ ಮಹಾರಾಜನ ಹತ್ರ ಇದ್ದ. ಆ ಸುಮಂತ್ರನ ಚರಿತ್ರೆಯನ್ನು ನಾವು ನೋಡುವಾಗ, ಸುಮಂತ್ರನಿಗಿರ್ತಕ್ಕಂತಹ ಜ್ಞಾನ ನಾವು ನೋಡುವಾಗ ಅಯೋಧ್ಯಾಕಾಂಡದಲ್ಲಿ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಸುಮಂತ್ರನ ಎಷ್ಟು ಪಾತ್ರ ದಶರಥ ರಾಜನ ಜೀವನದಲ್ಲಿ ಮುಖ್ಯವಾದದ್ದು ಎನ್ನುವಂತಹ ವಿಷಯ. ಅಂತಹ ಸುಮಂತ್ರನನ್ನ ದಶರಥ ಮಹಾರಾಜ ತಾನು ಕರೀತಾನಂತೆ.
ಕರೆದು ಬಿಟ್ಟು ಆಸಕ್ತಿಯಿಂದ ಕೂಡಿರ್ತಕ್ಕಂತಹ ಸುಮಂತ್ರನ ಮುಂದೆ ತಾನು ಹೇಳ್ತಾನೆ, ಸುಮಂತ್ರ, ಇಷ್ಟು ದಿನಗಳಾದರೂ ಕೂಡ ಸಂತತಿ ಇಲ್ಲದೆ ಇರತಕ್ಕಂತಹ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ಆದ್ರಿಂದ ಇಂತಹ ಜೀವನ ಭಗವಂತ ಎಲ್ಲವನ್ನೂ ಕೊಟ್ಟರೂ ಕೂಡ ಸಂತಾನ ಇಲ್ಲದೆ ಇದ್ದರೆ ಅದು ಯಾವುದೂ ಕೂಡ ನಮಗೆ ಲೋಪವೇ. ಏನೇ ಇದ್ರೂ ಕೂಡ ಒಂದಿಲ್ಲ ಒಂದು ಲೋಪ ಇದ್ದ ಹಾಗೆ. ಆದ್ದರಿಂದಾಗಿ ಸಂತಾನಕ್ಕೋಸ್ಕರ ಒಂದು ಮಂತ್ರಾಲೋಚನೆ ನಡೆಸು ಅಂತ ಹೇಳಿ ಮಂತ್ರಿವರ್ಗದಿಂದ ಕೂಡಿಕೊಂಡು ಬಿಟ್ಟು ದಶರಥ ಮಹಾರಾಜ ಸಭೆಯಲ್ಲಿ ಮಂತ್ರಿವರ್ಗದವರಿಗೆ ಇದನ್ನೆಲ್ಲವನ್ನೂ ಕೂಡ ಹೇಳಿದಾಗ, ಅಶ್ವಮೇಧೇನ ಯಕ್ಷಾಮಿ ವಿಶ್ವನಾಥಂ ಸುತಾಪ್ತಯೇ ಈಶ್ವರೇನ ಪ್ರಸನ್ನೇನ ಕಿಂ ದುರ್ಲಭಂ ಭಕ್ತವತ್ಸಲೆ. ದಶರಥ ಮಹಾರಾಜ ಆಲೋಚನೆ ಮಾಡಿದ, ನಾನು ಎಲ್ಲರನ್ನೂ ಆಶ್ರಯಿಸಿದೆ, ಅನೇಕ ತಪಸ್ಸು ಮಾಡಿದೆ, ದಾನ ಧರ್ಮವನ್ನು ಮಾಡಿದೆ, ಅನೇಕ ವಿಧವಾದ ಯಜ್ಞಯಾಗಾದಿಗಳನ್ನು ಮಾಡಿದೆ. ಆದರೆ ಭಗವಂತ ಪ್ರಸನ್ನನಾದರೆ ಮಾತ್ರ ನಮಗೆಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯ. ನಾವು ಏನೇ ಪ್ರಯತ್ನ ಪಟ್ಟರು, ಏನೇ ಕಾರ್ಯವನ್ನು ಮಾಡಲಿ, ಭಗವಂತನ ಕರುಣೆ ನಮ್ಮ ಮೇಲೆ ಇಲ್ಲ ಅಂತಂದರೆ ನಾವು ಏನೇ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಅಂತೆ ಆಗತ್ತೆ. ದಶರಥ ಮಹಾರಾಜ ಹೇಳ್ತಾನೆ, ಅಶ್ವಮೇಧೇನ ಯಕ್ಷಾಮಿ ವಿಶ್ವನಾಥಂ ಸುತಾಪ್ತಯೇ. ಸುತಾಪ್ತಯೇ, ಎಲ್ಲರಿಗೂ ಕೂಡ ಆಪ್ತನಾಗಿರ್ತಕ್ಕಂಥವನು ಭಗವಂತ. ಅವನನ್ನು ಬಿಟ್ಟರೆ ಯಾರು ತಾನೇ ಹಿತವನ್ನ ನಮ್ಮ ಮೇಲೆ ಕರುಣೆಯನ್ನು ತೋರಿಸುವಂಥವರು. ಆದ್ದರಿಂದ ಆಪ್ತನಾಗಿರ್ತಕ್ಕಂತಹ ಭಗವಂತನನ್ನು ಸಂತೃಪ್ತಿ ಪಡಿಸಬೇಕು ಅಂದರೆ ನಾನು ಅಶ್ವಮೇಧ ಯಾಗವನ್ನು ಮಾಡ್ತೇನೆ. ಅಶ್ವಮೇಧ ಯಾಗವನ್ನು ಮಾಡಿ ಭಗವಂತನನ್ನು ತೃಪ್ತಿಪಡಿಸಿದೆ ಅಂತಂದರೆ, ಭಗವಂತ ತೃಪ್ತನಾದರೆ ಖಂಡಿತವಾಗಿಯೂ ಕೂಡ ನನಗೆ ಸಂತಾನ ಆಗೇ ಆಗತ್ತೆ. ಆದ್ದರಿಂದ ಯಾವ ಡಾಕ್ಟರ್ ಹತ್ರ ಹೋದ್ರೂ ಪ್ರಯೋಜನ ಇಲ್ಲ, ಯಾರ ಹತ್ರ ಕೂಡ ಹೋದ್ರೂ ಪ್ರಯೋಜನ ಇಲ್ಲ. ಭಗವಂತ ಕರುಣೆಯನ್ನು ತೋರಿಸ್ಬೇಕಷ್ಟೇನೆ. ಭಗವಂತ ಪ್ರಸನ್ನನಾದರೆ ಏನೇ ದುರ್ಲಭ ಅಂತ ಅನ್ಸ್ಕೊಂಡ್ರೂ ಕೂಡ ಅನಾಯಾಸವಾಗಿ ಆ ವಸ್ತುಗಳು, ಆ ಒಂದು ಸ್ಟೇಟಸ್ ಆಗ್ಬೋದು, ಆ ಒಂದು ಸಂಪತ್ತಾಗ್ಬೋದು ನಮಗೆ ದೊರಕತ್ತೆ. ಆದ್ದರಿಂದಾಗಿ ಈಶ್ವರೇನ ಪ್ರಸನ್ನೇನ ಕಿಂ ದುರ್ಲಭಂ ಭಕ್ತವತ್ಸಲೆ. ಯಾವುದು ದುರ್ಲಭ? ಭಗವಂತ ಪ್ರಸನ್ನನಾದರೆ ನಮಗೆ ಸಿಗದೇ ಇರತಕ್ಕಂತಹ ವಸ್ತು ಅಂತ ಯಾವುದಿದೆ? ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಭಗವಂತನ ಪ್ರಸನ್ನತೆಗೋಸ್ಕರ ನಾನು ಅಶ್ವಮೇಧ ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡ್ತಾನೆ. ಯಾರು? ದಶರಥ ಮಹಾರಾಜ ಸಂಕಲ್ಪವನ್ನು ಮಾಡಿದ ನಂತರ ಆ ದಶರಥ ಮಹಾರಾಜ ಏನು ಮಾಡ್ತಾನೆ ಅಂದರೆ, ಸುಮಂತ್ರ ತಂತ್ರೇಶು ಮುಖೇಶು ಕೋವಿದಾನ್ ಸುಮಂತ್ರ ಹಂತಾಯ ಶುಶೀಘ್ರಮುತ್ವಿಜ ಗುರುಂ ವಸಿಷ್ಠಂ ಚ ಸಮೇಧಯೇತ್ವಂ ಕ್ಷತ್ರ ಖಲು ಬ್ರಹ್ಮ ಯಥಾನಿಲೋನಲಂ ಯಥಾ ಅನಿಲಃ ಅನಲಂ. ಹೇಗೆ ಒಂದು ಅಗ್ನಿ, ಆ ಅಗ್ನಿ ಎನ್ನುವಂಥದ್ದು ಇನ್ನೊಂದು ಅಗ್ನಿಯಲ್ಲಿ ಸೇರಿಸಿದ್ವಿ ಅಂತಂದರೆ ಆ ಅಗ್ನಿಗೂ ಈ ಅಗ್ನಿಗೂ ವ್ಯತ್ಯಾಸ ಎನ್ನುವಂಥದ್ದು ಏನಾದರೂ ಇರುತ್ತಾ? ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ವಿಶಿಷ್ಟನಾಗಿರ್ತಕ್ಕಂತಹ ತತ್ವಜ್ಞಾನಿಯನ್ನು ಹೊಂದಬೇಕು ಅಂತ ಆದಾಗ ಇನ್ನೊಬ್ಬ ಜ್ಞಾನಿ ಸಹಕಾರವನ್ನೇ ನಾವು ಹೊಂದಬೇಕೇ ಬಿಟ್ಟರೆ ನಾವು ಹಾಗೆ ಭಗವಂತನ ತತ್ವಜ್ಞಾನವನ್ನು ಹೊಂದಲಿಕ್ಕೆ ಒಬ್ಬ ಜ್ಞಾನಿ ಬರ್ತಾನೆ ಅಂತ ಹೇಳಲಿಕ್ಕೆ ಅದು ಸಾಧ್ಯ ಇಲ್ಲ. ಆದ್ದರಿಂದಾಗಿ ಆ ದಶರಥ ಆಲೋಚನೆ ಮಾಡಿ ಸುಮಂತ್ರನನ್ನು ಕೊಟ್ಟು ಕಳಿಸ್ತಾನೆ. ಸುಮಂತ್ರ, ಅಶ್ವಮೇಧ ಯಾಗ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ, ಆದ್ದರಿಂದ ಋತ್ವಿಜರನ್ನು ನೀನು ಹೋಗಿ ಕರ್ಕೊಂಡು ಬರಬೇಕು. ಋತ್ವಿಜರು ಅಂದರೆ ಬ್ರಾಹ್ಮಣರನ್ನು ಋತ್ವಿಜರು ಅಂತ ಕರೀತಾರೆ. ಒಂದು ಯಜ್ಞವನ್ನು ಮಾಡುವಾಗ 3 ಜನ 4 ಜನ ಪುರೋಹಿತರು ಬೇಕು, ಒಬ್ಬನಿಂದ ಯಜ್ಞವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಋತ್ವಿಜರು ಅಂದರೆ ಬ್ರಾಹ್ಮಣರು. ನೀನು ಹೋಗಿ ಭೂಮಂಡಲದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಋತ್ವಿಜರು ಅಂತ ಇದ್ದಾರೆ, ಯಜ್ಞವನ್ನು ಮಾಡಲಿಕ್ಕೆ ಭಾರಿ ನೈಪುಣ್ಯವನ್ನು ಯಾರು ಹೊಂದಿದ್ದಾರೆ ಅಂತಹ ಋತ್ವಿಜರನ್ನು ನೀನು ಕರ್ಕೊಂಡು ಬರಬೇಕು. ನಾನೇನು ಮಾಡಿದ್ದೇನೆ? ದಶರಥ ಮಹಾರಾಜ ಏನು ಮಾಡ್ತಾನೆ ಅಂದರೆ, ಇಡೀ ಭೂಮಂಡಲಕ್ಕೆ ತಿಲಕಪ್ರಾಯಂತೆ ಇರತಕ್ಕಂತಹ ವಸಿಷ್ಠ ಋಷಿಗಳ ಹತ್ರ ನಾನು ಹೋಗ್ತೇನೆ. ವಸಿಷ್ಠ ಋಷಿಗಳನ್ನು ಮುಂದೆ ಮಾಡಿಕೊಂಡು ನಾನು ಇಲ್ಲಿಗೆ ಕರ್ಕೊಂಡು ಬರ್ತೇನೆ. ಆ ಋತ್ವಿಜರು ವಸಿಷ್ಠರಿಂದ ಕೂಡಿಕೊಂಡು ಬಿಟ್ಟು ನಾವು ಅಶ್ವಮೇಧ ಯಾಗವನ್ನು ಮಾಡೋಣ, ಖಂಡಿತವಾಗಿಯೂ ಕೂಡ ನಮಗೆ ಒಳಿತೇ ಆಗತ್ತೆ ಅಂತ ಹೇಳಿ ದಶರಥ ಮಹಾರಾಜ ಸುಮಂತ್ರನನ್ನು ಕೊಟ್ಟು ಕಳಿಸ್ತಾನೆ. ಅನೇಕ ಬ್ರಾಹ್ಮಣರನ್ನ ಕರ್ಕೊಂಡು ಬಾ ಅಂತ ಹೇಳಿ. ಸುಮಂತ್ರ ಆಯಿತು ಅಂತ ಹೇಳಿ ತಾನು ಹೊರಡುತ್ತಾನೆ. ಯಾರ್ಯಾರನ್ನ ಕರ್ಕೊಂಡು ಬಂದರು ಅಂತಂದರೆ, ಸುಯಜ್ಞ ವಾಮದೇವಶ್ಚ ಜಾಬಾಲಿ ಋತವಕಶ್ಯಪ ವಸಿಷ್ಠಶ್ಚಾಗ್ನಯ ಇವ ಪಂಚವೃತ್ತೇ ತತ್ರ ರೇಜಿದೆ. ಅನೇಕ ಮಂದಿ ಬ್ರಾಹ್ಮಣರನ್ನು ಕರ್ಕೊಂಡು ಬರ್ತಾರಂತೆ. ಯಾರ್ಯಾರವರು ಅಂತಂದರೆ, ಸುಯಜ್ಞ ಎನ್ನುವಂತಹ ದೊಡ್ಡ ಋತ್ವಿಜರು, ಸುಯಜ್ಞ, ವಾಮದೇವ, ಜಾಬಾಲಿ ಋಷಿಗಳು, ಕಶ್ಯಪ ಋಷಿಗಳು, ವಸಿಷ್ಠ ಋಷಿಗಳು, ಈ ರೀತಿಯಾಗಿ 5 ಮಂದಿ ಋಷಿಗಳನ್ನು ಆ ಯಜ್ಞ ಮಂಟಪಕ್ಕೆ ಕರ್ಕೊಂಡು ಬರ್ತಾರಂತೆ. ಯಾರು? ಸುಮಂತ್ರ ಎನ್ನುವಂತಹ ದಶರಥ ರಾಜನ ಮಂತ್ರಿ. ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾನೆ. ಇವರು ಬರುವಾಗ ಸುಮ್ಮನೆ ಬರಲಿಲ್ಲ, ಪಂಚಾಗ್ನಿಗಳಿಂದ ಕೂಡಿಯೇ ತಾವು ಬಂದಿದ್ರಂತೆ. ಯಾವುದದು ಪಂಚಾಗ್ನಿಗಳು ಅಂತಂದರೆ, ಆಹವನೀಯ, ಗಾರ್ಹಪತ್ಯ, ದಾಕ್ಷಿಣ, ರುಕ್ಮಕ, ಆಹಿತ ಅಂಥೇಳಿ 5 ಪಂಚಾಗ್ನಿಗಳಿಂದ ಕೂಡಿಕೊಂಡು ಬಿಟ್ಟು ಬ್ರಾಹ್ಮಣರು ಒಂದು ಆ ಯಜ್ಞ ಮಂಟಪಕ್ಕೆ ತಾವು ಬರ್ತಾರಂತೆ. ಯಾವುದೇ ಆಗಲಿ ಈ ಬ್ರಾಹ್ಮಣರು ಮಾತ್ರ ಪಂಚಾಗ್ನಿಗಳಿಂದ ಕೂಡಿ ಬರ್ತಾರೆ ಅಂತ ತಿಳ್ಕೊಳ್ಬಾರ್ದು.
ಒಬ್ಬ ಗೃಹಸ್ಥನ ಮನೆಗೆ ಒಬ್ಬ ಬ್ರಾಹ್ಮಣ ಬರುವಾಗ ಪಂಚಾಗ್ನಿಗಳಿಂದ ಕೂಡಿಯೇ ತಾನು ಬರ್ತಾನಂತೆ. ಆದ್ದರಿಂದಲೇನು ಬ್ರಾಹ್ಮಣ ಬಂದಾಗ ಆ ಅಗ್ನಿ ಶಾಂತ ಆಗುವುದಕ್ಕೋಸ್ಕರವಾಗಿ 5 ಅಗ್ನಿಗಳನ್ನ ನಾವು ಉಪಶಮನ ಮಾಡಬೇಕಂತೆ. ಒಂದು ವೇಳೆ ಆ ಅಗ್ನಿಗಳನ್ನು ಉಪಶಮನ ಮಾಡದೇ ಹೋದ್ರೆ ಆ ಬ್ರಾಹ್ಮಣ ಬಂದಿರತಕ್ಕಂಥವನು ಆ ಅಗ್ನಿಗಳಿಂದ ನಾವು ಮಾಡಿರ್ತಕ್ಕಂತಹ ಅನೇಕ ಪುಣ್ಯಗಳನ್ನ ತಾನು ಹ್ರಾಸ ಮಾಡಿಬಿಡ್ತಾನೆ. ಹೇಗೆ ಅಂತಂದ್ರೆ ಆ ಬ್ರಾಹ್ಮಣ ಬರುವಾಗ ಪಂಚಾಗ್ನಿಗಳಿಂದ ತಾನು ಕೂಡಿಕೊಂಡು ಬರ್ತಾನೆ. ಒಂದು ಜಠರದಲ್ಲಿರ್ತಕ್ಕಂತಹ ಅಗ್ನಿ, ಪಾದದಲ್ಲಿ, ಕೈಯಲ್ಲಿ, ಈ ವಿಧವಾಗಿ ಪಂಚಾಗ್ನಿಗಳಿಂದ ಕೂಡಿಕೊಂಡು ಬಿಟ್ಟು ಬ್ರಾಹ್ಮಣ ತಾನು ಬರ್ತಾನೆ. ಆ ಕಾಟಕೋಪನಿಷತ್ತು ಎನ್ನುವಂತಹ ಉಪನಿಷತ್ತಿನಲ್ಲಿ ಯಮದೇವರ ಲೋಕಕ್ಕೆ ನಚಿಕೇತ ತಾನು ಪ್ರವೇಶ ಮಾಡಿದ. ಆ ನಚಿಕೇತ ಬಂದಾಗಲೇನೆ ಯಮದೇವರು ಹೆದರ್ಕೊಳ್ತಾರಂತೆ. ಒಬ್ಬ ಬ್ರಾಹ್ಮಣ, ನನ್ನ ಲೋಕಕ್ಕೆ ಬಂದಿರತಕ್ಕಂತಹ ಬ್ರಾಹ್ಮಣ 3 ದಿವಸಗಳ ಕಾಲ ಉಪವಾಸ ಕೂತಿದ್ದಾನೆ. ಆ ಬ್ರಾಹ್ಮಣನನ್ನ ಹಾಗೆ ಉಪವಾಸ ಕೂಡಿಸೋದ್ರಿಂದ ನನ್ನ ಸ್ಥಾನ ಏನಾಗತ್ತೋ ಏನೋ ಅಂತ ಹೇಳಿ ಆ ಎಲ್ಲರನ್ನೂ ನಿಯಮನೆ ಮಾಡುವಂತಹ ಆ ಭಗವದ್ ಭಕ್ತನಾಗಿರ್ತಕ್ಕಂತಹ ಯಮದೇವರೇ ಹೆದರ್ತಾರಂತೆ. ಆ ಕಾಟಕೋಪನಿಷತ್ತಿನಲ್ಲಿ ಬರುತ್ತೆ ಏನು ಅಂತಂದ್ರೆ ಪಂಚಾಗ್ನಿಗಳಿಂದ ತಾನು ಬರ್ತಾನೆ. ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರವೈವ ಸ್ವತೋದಕಂ. ಒಬ್ಬ ಬ್ರಾಹ್ಮಣ ಮನೆಗೆ ಬಂದಾಗ ಪಂಚಾಗ್ನಿಗಳನ್ನು ನಾವು ಉಪಶಮನ ಮಾಡಬೇಕು. ಅವರಿಗೆ ಬಂದು ಕೂಡಲೇ ಪಾದಕ್ಕೆ ನೀರು ಹಾಕಬೇಕು, ಕೈಗೆ ಅರ್ಘ್ಯವನ್ನು ಕೊಡಬೇಕು. ಬಂದು ಕೂತಾದ ನಂತರ ಕುಡಿಲಿಕ್ಕೆ ಏನಾದರೂ ಮಧುಪರ್ಕ ಮುಂತಾದ ಒಳಕೊಡಬೇಕು. ಆಗಿನ ಕಾಲದಲ್ಲಿ ಮಧುಪರ್ಕ ಅಂತ ಕೊಡ್ತಾ ಇದ್ರು. ಈಗ ಕಾಫಿ ಟೀ ಎಲ್ಲ ಕೊಡ್ತಾರೆ, ಆದರೆ ಮಧುಪರ್ಕ ಎನ್ನುವಂಥದ್ದನ್ನು ಕೊಡಬೇಕು. ಅದು ಕೇವಲ ಲಗ್ನದಲ್ಲಿ ಮಾತ್ರ ಕೊಡ್ತಾರೆ, ಅದು ಬಿಟ್ಟರೆ ಬೇರೆ ಸ್ಥಳಗಳಲ್ಲಿ ಮಧುಪರ್ಕವನ್ನೇ ನೋಡೋದಿಲ್ಲ. ಆದ್ರಿಂದ ಕುಡಿಲಿಕ್ಕೆ ಏನಾದರೂ ಉಪಹಾರವನ್ನ, ಒಂದು ಅಲ್ಪಾಹಾರವನ್ನು ಕೊಟ್ಟಾಗ ಜಠರಾಗ್ನಿ ಎನ್ನುವಂಥದ್ದು ಶಮನವಾಗತ್ತೆ. ಈ ವಿಧವಾಗಿ ಬಂದಿರತಕ್ಕಂತಹ ಬ್ರಾಹ್ಮಣನ ಉಪಚಾರ ಮಾಡಬೇಕು. ಒಂದು ವೇಳೆ ಅದನ್ನು ಯಾವುದನ್ನು ಮಾಡದೇ ಹೋದರೆ ಹರವೈವ ಸ್ವತೋದಕಂ, ತನ್ನ ಹರವೈವ ಸ್ವತೋದಕಂ, ತನ್ನ ಎಲ್ಲ ವಿಧವಾದ ಪುಣ್ಯವನ್ನ ಬ್ರಾಹ್ಮಣ ಮನೆಯಿಂದ ಹೊರಡುವಾಗ ಅಪಹರಿಸಿಕೊಂಡು ತಾನು ಹೋಗ್ತಾನೆ, ಬಿಟ್ಟರೆ ಬರೀ ಕೈಯಿಂದ ಹೋಗೋದಿಲ್ಲಂತೆ. ಆದ್ದರಿಂದಾಗಿ ಆ ಬ್ರಾಹ್ಮಣರು ಬರುವಾಗ ಹಾಗೆ ಬರುವಂಥವರು. ಅದೇ ವಿಧವಾಗಿ ದಶರಥ ರಾಜನ ಆಸ್ಥಾನಕ್ಕೆ ಸುಮಂತ್ರ ಎನ್ನುವಂತಹ ಮಂತ್ರಿ ಋತ್ವಿಜರನ್ನು ಕರ್ಕೊಂಡು ಬರುವಾಗ ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ, ವಸಿಷ್ಠ ಎನ್ನುವಂತಹ 5 ಮಂದಿ ಬ್ರಾಹ್ಮಣರು ಪಂಚಾಗ್ನಿಗಳಿಂದ ಕೂಡಿಕೊಂಡು ತಾವು ಬರ್ತಾರೆ. ಆವಹನೀಯ, ಗಾರ್ಹಪತ್ಯ, ದಾಕ್ಷಿಣ, ರುಗ್ಮಕ ಮತ್ತೆ ಆಹಿತ ಎನ್ನುವಂತಹ 5 ಅಗ್ನಿಗಳಿಂದ ತಾವು ಆ ರಾಜನ ಯಜ್ಞಮಂಟಪಕ್ಕೆ ತಾವು ಬರ್ತಾರೆ. ಯಜ್ಞಮಂಟಪಕ್ಕೆ ಬಂದಾಗ ಆ ಎಲ್ಲರನ್ನೂ ಕೂಡ ದಶರಥ ಮಹಾರಾಜ ಸ್ವಾಗತವನ್ನು ಹೇಳ್ತಾನೆ. ಅವರಿಗೆ ಮಾಡುವಂತಹ ಅನೇಕ ಉಪಚಾರಗಳನ್ನು ತಾನು ಮಾಡ್ತಾನೆ. ಮಾಡಿಬಿಟ್ಟು ಅವರೆಲ್ಲರನ್ನೂ ಕೂಡ ಆಸನದಲ್ಲಿ ಕೂಡಿಸಿಟ್ಟಾಗ ಸುಮಂತ್ರ ದಶರಥ ಮಹಾರಾಜನ ಹತ್ರ ತಾನು ಬಂದು ಒಂದು ಮಾತನ್ನು ಹೇಳ್ತಾನೆ. ಅದೇನು ಹೇಳಿದ ಎನ್ನುವುದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳನ್ನು ಸಮರ್ಪಣೆ ಮಾಡ್ತಾ ಹರೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು. ದೀಪ 15 ನಿಮಿಷ ಅಂದ್ರೆ 15-20 ನಿಮಿಷ.